ಧ್ರುವ ಸರ್ಜಾ ಒಂದು ವಿಡಿಯೋ ಶೇರ್ ಮಾಡಿದ್ದಾರೆ. ಆದರೆ ಅದರಲ್ಲಿ ಕಾಣಿಸಿಕೊಂಡ ಒಂದು ಫೋಟೋ ಈಗ ಸ್ಯಾಂಡಲ್ವುಡ್ನಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಹೌದು, ಆ ಫೋಟೋ ಯಾರದ್ದು ಗೊತ್ತಾ? ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ದಿನಕರ್ ತೂಗ್ದೀಪ್ ಅವರದ್ದು. ಇಷ್ಟು ದಿನ ದರ್ಶನ್ ಮತ್ತು ಧ್ರುವ ಸರ್ಜಾ ನಡುವೆ ಎಲ್ಲವೂ ಸರಿ ಇಲ್ಲ. ಇಬ್ಬರ ನಡುವೆ ಶೀತಲ ಸಮರ ನಡೆಯುತ್ತಿದೆ. ಮಾತೇ ಇಲ್ಲ ಅನ್ನೋ ಮಾತುಗಳು ಸಾಕಷ್ಟು ಕೇಳಿ ಬಂದಿರುವುದು ನಿಮಗೆಲ್ಲ ಗೊತ್ತೇ ಇದೆ. ಒಂದು ಕಾಲದಲ್ಲಿ ದರ್ಶನ್ ಅವರು ಧ್ರುವ ಸಿನಿಮಾಗಳಿಗೆ ಧ್ವನಿ ನೀಡುವಷ್ಟು ಆತ್ಮೀಯರಾಗಿದ್ದರು. ಆದರೆ ನಂತರ ಏನಾಯ್ತು ಅನ್ನೋ ಪ್ರಶ್ನೆ ಫ್ಯಾನ್ಸ್ಗಳಲ್ಲಿ ಯಾವಾಗಲೂ ಇತ್ತು. ಇನ್ನು ಕಾವೇರಿ ಹೋರಾಟದ ವೇದಿಕೆಯಲ್ಲಿ ದರ್ಶನ್ ಎಲ್ಲರನ್ನೂ ಮಾತನಾಡಿಸಿದ್ರು, ಆದರೆ ಧ್ರುವರನ್ನ ನಿರ್ಲಕ್ಷಿಸಿದ್ರು ಅನ್ನೋ ಸುದ್ದಿ ಹರಡಿತ್ತು. ಅದೇ ಸಮಯದಲ್ಲಿ ದರ್ಶನ್ ಮಾತನಾಡುವಾಗ ಧ್ರುವ ವೇದಿಕೆಯಿಂದ ಕೆಳಗಿಳಿದಿದ್ದು ಕೂಡ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಇನ್ನು ತಮ್ಮ ಹುಟ್ಟುಹಬ್ಬದಂದು ಧ್ರುವ ನನಗೆ ಸ್ವಾಭಿಮಾನ ಮುಖ್ಯ, ಸುಳ್ಳು ನಗೆ ಬೀರಲು ಆಗಲ್ಲ ಎಂದು ಪರೋಕ್ಷವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ರು. ಅಷ್ಟೇ ಅಲ್ಲ, ದರ್ಶನ್ ಬಂಧನವಾದಾಗ ರೇಣುಕಾಸ್ವಾಮಿ ಪ್ರಕರಣದ ಸಮಯದಲ್ಲೂ ಕಾನೂನಿಗಿಂತ ಯಾರು ದೊಡ್ಡವರಲ್ಲ ಎಂದು ಹೇಳಿ ತಮ್ಮ ನಿಲುವು ಸ್ಪಷ್ಟಪಡಿಸಿದ್ರು. ಇದರಿಂದ ಇಬ್ಬರ ನಡುವೆ ದೂರ ಹೆಚ್ಚಾಗಿದೆ ಅನ್ನೋ ಮಾತು ಇನ್ನಷ್ಟು ಜೋರಾಗಿತ್ತು. ಆದರೆ ಈಗ ಧ್ರುವ ಸರ್ಜಾ ಮಾಡಿದ ಒಂದು ಪೋಸ್ಟ್ ಎಲ್ಲವನ್ನೂ ಬದಲಿಸಿದೆ. ಆಕಾಶ ಭೂಮಿ ಸುತ್ತಿ ಏಳೇಳು ಬೆಟ್ಟ ಹತ್ತಿ ನಿಮ್ಮಂತ. ಹೌದು, ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಧ್ರುವ ಸರ್ಜಾ ಒಂದು ವಿಶೇಷ ವಿಡಿಯೋ ಹಂಚಿಕೊಂಡಿದ್ದಾರೆ. ಈ ವಿಡಿಯೋದಲ್ಲಿ ಕನ್ನಡ ಚಿತ್ರರಂಗದ ಅಣ್ಣ ತಮ್ಮ ಜೋಡಿಗಳ ಫೋಟೋಗಳನ್ನು ಸೇರಿಸಲಾಗಿದೆ. ಶಂಕರ್ ನಾಗ್, ಅನಂತ್ ನಾಗ್, ಡಾಕ್ಟರ್ ರಾಜ್ಕುಮಾರ್ ಮತ್ತು SP ವರದರಾಜು, ಶಿವರಾಜ್ ಕುಮಾರ್, ಪುನೀತ್ ರಾಘವೇಂದ್ರ ರಾಜ್ಕುಮಾರ್, ಜಗ್ಗೇಶ್ ಕೋಮಲ್, ವಿಜಯ್ ರಾಘವೇಂದ್ರ ಮುರಳಿ, ಪ್ರಜ್ವಲ್, ಪ್ರಣಮ್, ಅನೂಪ್, ನಿರೂಪ್ ಭಂಡಾರಿ, ರಾಜ್, ರಕ್ಷಿತ್, ರಿಷಬ್ ಹೀಗೆ ಅನೇಕ ಸ್ಟಾರ್ಗಳ ನಡುವೆ ದರ್ಶನ್ ದಿನಕರ್ ಫೋಟೋ ಸೇರಿಸಿರುವುದು ಈಗ ಫ್ಯಾನ್ಸ್ಗೆ ದೊಡ್ಡ ಸರ್ಪ್ರೈಸ್ ಆಗಿದೆ. ಸ್ವಾರ್ಥವಿಲ್ಲದೆ ಪ್ರೀತಿ ಹಂಚುವ ಸ್ನೇಹ ಮೆರಿಬೇಕು. ಅದರ ಜೊತೆಗೆ ತಮ್ಮ ಅಣ್ಣ ಚಿರಂಜೀವಿ ಸರ್ಜಾ ಜೊತೆಗಿನ ಫೋಟೋ ಕೂಡ ಹಂಚಿಕೊಂಡು KD ಸಿನಿಮಾದ ಜೋಡೆತ್ತೋ ಹಾಡು ಹಾಕಿರುವುದು ಇನ್ನಷ್ಟು ಎಮೋಷನಲ್ ಟಚ್ ಕೊಟ್ಟಿದೆ. ಈ ವಿಡಿಯೋ ನೋಡಿ ಫ್ಯಾನ್ಸ್ ಒಂದೇ ಮಾತು ಹೇಳ್ತಿದ್ದಾರೆ, ಧ್ರುವ ಮತ್ತು ದರ್ಶನ್ ನಡುವೆ ಏನೂ ಸಮಸ್ಯೆ ಇಲ್ಲ, ಗೌರವ ಇನ್ನೂ ಹಾಗೇ ಇದೆ. ಇತ್ತೀಚೆಗೆ ಧ್ರುವ ಕೂಡ ತೂಗ್ದೀಪ್ ಕುಟುಂಬದ ಮೇಲೆ ನನಗೆ ತುಂಬಾ ಗೌರವ ಇದೆ ಎಂದು ಹೇಳಿದ್ದರು. ಹೀಗಾಗಿ ಈ ಪೋಸ್ಟ್ ಈಗ ಹಳೆ ಬಾಂಧವ್ಯಕ್ಕೆ ಹೊಸ ಅರ್ಥ ಕೊಟ್ಟಿದೆ. ಇನ್ನೊಂದೆಡೆ ಧ್ರುವ ಸರ್ಜಾ ಅಭಿನಯದ KD ಸಿನಿಮಾ ಏಪ್ರಿಲ್ 30ರಂದು ಬಿಡುಗಡೆಯಾಗುತ್ತಿದೆ. ಜೋಗಿ ಪ್ರೇಮ್ ನಿರ್ದೇಶನದ ಈ ಚಿತ್ರದಲ್ಲಿ ರೀಶ್ಮಾ ನಾಣಯ್ಯ ನಾಯಕಿಯಾಗಿ ಕಾಣಿಸಿಕೊಂಡಿದ್ದು, ಕಿಚ್ಚ ಸುದೀಪ್ ಕಾಲಭೈರವ ಪಾತ್ರದಲ್ಲಿ ನಟಿಸಿದ್ದಾರೆ. ಒಟ್ಟಿನಲ್ಲಿ ಧ್ರುವನ ಈ ಒಂದು ಪೋಸ್ಟ್ ನಟ ದರ್ಶನ್ ಅವರ ಫ್ಯಾನ್ಸ್ಗೆ ಖುಷಿ ತಂದು ಕೊಟ್ಟಿದೆ.